ಎಸ್ಡಿಪಿಐ ಪಕ್ಷದಿಂದ ನಗರಸಭೆ ಸದಸ್ಯರುಗಳಾದ ಫೈರೋಜ್ ಖಾನ್, ನಿಖತ್ ಫಾತಿಮಾ ಮತ್ತು ಅವರ ಪತಿ ಶಾಮೀರ್ ರವರುಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದ ಜಿಲ್ಲಾಧ್ಯಕ್ಷ ಶಾಹುಲ್ ಜಮನ್. ಸುದ್ದಿಯ ವಿವರ: ನಗರಸಭೆ ಸ್ಥಾಯಿ ಸಮಿತಿಗೆ ಆಯ್ಕೆಯಾಗಿರುವ ಕೋಲಾರ ನಗರದ ವಾರ್ಡ್ ಸಂಖ್ಯೆ 16ರ ಸದಸ್ಯೆ ಫೈರೋಜ್ ಖಾನ್ ರವರನ್ನು ಹಾಗೂ ಇವರಿಗೆ ಬೆಂಬಲ ನೀಡಿದ ವಾರ್ಡ್ ಸಂಖ್ಯೆ 17ರ ಸದಸ್ಯೆ ನಿಖತ್ ಫಾತಿಮಾ ಮತ್ತು ಅವರ ಪತಿ ಶಾಮೀರ್ ರವರುಗಳನ್ನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರ ಅಡಿಯಲ್ಲಿ ಎಸ್ಡಿಪಿಐ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾಧ್ಯಕ್ಷ ಶಾಹುಲ್ ಜಮನ್ ತಿಳಿಸಿದರು. ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ತುರ್ತು ಸಭೆ ನಡೆಸಿ ಉಚ್ಚಾಟನೆ ಮಾಡುವ ತೀರ್ಮಾನ ತೆಗೆದುಕೊಂಡ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪಕ್ಷ ನಗರಸಭೆಯ ಸ್ಥಾಯಿ ಸಮಿತಿಗೆ ವಾರ್ಡ್ ಸಂಖ್ಯೆ 28ರ ಖಾಜಾ ಮೈನುದ್ದೀನ್ ರವರನ್ನು ಆಯ್ಕೆ ಮಾಡಲಾಗಿತ್ತು. ಆದರೆ ಎಸ್ಡಿಪಿಐ ಪಕ್ಷದಿಂದ ಗೆದ್ದಿದ್ದ ನಗರಸಭೆ ಸದಸ್ಯ ಫೈರೋಜ್ ಖಾನ್ ಪಕ್ಷ ಸಿದ್ಧಾಂತಗಳನ್ನು ಧಿಕ್ಕರಿಸಿ ಬೇರೆ ಪಕ್ಷದವರೊಂದಿಗೆ ಕೈಜೋಡಿಸಿ ಪಕ್ಷಕ್ಕೆ ದ್ರೋಹ ಬಗೆದು ನಂತರ ಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಪಡೆದಿದ್ದು, ಫೈರೋಜ್ ಖಾನ್ಗೆ ಬೆಂಬಲ ನೀಡಿದ ನಮ್ಮ ಪಕ್ಷದ ಸದಸ್ಯ ಶಾಮೀರ್ ಹಾಗೂ ಅವರ ಪತ್ನಿ ನಗರಸಭೆಯ ಸದಸ್ಯೆ ನಿಖತ್ ಫಾತಿಮಾ ರವರುಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಯೂನುಸ್ ಖಾನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾರೂಖ್ ಪಾಷಾ, ಕೋಲಾರ ತಾಲೂಕು ಅಧ್ಯಕ್ಷ ಸೈಯದ್ ಖಾನ್, ಜಿಲ್ಲಾ ಸಮಿತಿ ಸದಸ್ಯ ರಹಮತುಲ್ಲಾ ಅಹಮದ್ ಖಾನ್, ತಾಲೂಕು ಸಮಿತಿಯ ಸದಸ್ಯರುಗಳಾದ ಜಹೀರ್ ಅಹಮದ್, ಆಜಂ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಜಿಲ್ಲಾ PWC ಕಮಿಟಿ ಏನಿದೆ ಅವರಿಗೆ ನಾನು ಸ್ವಾಗತ ಬಯಸಿ, ಇವತ್ತಿನ ದಿನ ನಾವೇನಿದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರೂ ಗೊತ್ತಿರಬೇಕು, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಷ್ಟ್ರೀಯ ವ್ಯಾಪ್ತಿಯ ಒಂದು ಪಕ್ಷ. ಇದರಲ್ಲಿ ಕ್ಯಾಡರ್ಸು, ಲೀಡರ್ಸು, ಕಾರ್ಯಕರ್ತರು ಅಷ್ಟೇ ಒಂದು ಮುಖ್ಯ. ಅದೆಷ್ಟಂದರೆ ಎಷ್ಟು ಹೈಕಮಾಂಡ್ ಅಷ್ಟು. ಸೊ ಇದರಲ್ಲಿ ಇತ್ತೀಚೆಗೆ ನಡೆದಂತಹ ನಿನ್ನೆ ಒಂದು ನಗರಸಭೆದು ಚೇರ್ಮನ್ ಎಲೆಕ್ಷನ್ ಏನಿತ್ತು, ಅದರಲ್ಲಿ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನು ನಾವು ಫೈನಲೈಸ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಕ್ಯಾಡರ್ ಬೇಸ್ ಪಕ್ಷ. ಇದರಲ್ಲಿ ಈ ಪಕ್ಷ ಕಟ್ಟಕ್ಕೆ, ಈ ಪಕ್ಷವನ್ನು ಮುಂದೆ ತರಕ್ಕೆ ಸುಮಾರು ಜನ ತ್ಯಾಗ ಮಾಡಿದ್ದಾರೆ. ಏನೋ ತ್ಯಾಗ ಮಾಡಿ ಬಲಿದಾನ ಮಾಡಿ ಈ ಪಕ್ಷವನ್ನು ಕಟ್ಟಿರೋದು. ಮತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೆ ಮೊದಲನೇದಾಗಿ ಅದು ಕ್ಯಾಡರ್ಸಿಂದ ಸ್ಟಾರ್ಟ್ ಆಗಿ ಮೇಲೆ ಹೋಗುತ್ತೆ ಹೈಕಮಾಂಡ್. ಸೊ ಇದು ಬೇರೆ ಪಕ್ಷ ಇದೆಲ್ಲ, ಕಾಂಗ್ರೆಸ್ ಇರಲಿ, JDS ಇರಲಿ, ರಾಹುಲ್ ಗಾಂಧಿ ಎಲ್ಲೋ ಕೂತ್ಕೊಂಡು ಡಿಸೈಡ್ ಮಾಡಿಬಿಡೋದು, ಮತ್ತು DK ಎಲ್ಲೋ ಕೂತ್ಕೊಂಡು ಡಿಸೈಡ್ ಮಾಡೋದು, ಅಂಥ ಪಕ್ಷ ನಮ್ಮದಲ್ಲ. ನಮ್ಮ ಪಕ್ಷ ಬಂದು ಕ್ಯಾಡರ್ ಬೇಸ್ ಪಕ್ಷ. ಸೊ ಈ ಪಕ್ಷವನ್ನು ನಾವು ಸುಮಾರು 15 ವರ್ಷದಿಂದ ಕಟ್ಕೊಂಡು ಬರ್ತಾ ಇದ್ದೀವಿ. ಸೊ ಇದರಲ್ಲಿ ನಡೆದಂತಹ ನಮ್ಮ ದೇಶದಲ್ಲಿ ಸುಮಾರು ಕಡೆ ದೌರ್ಜನ್ಯಗಳು ಮತ್ತು ಬೇರೆ ವ್ಯವಹಾರಗಳು, ಕರಪ್ಷನ್ ಏನೇನಿತ್ತು, ಈ ಸಾಮಾಜಿಕ ಡಿಸೀಸಸ್ ಅಂತ ಏನಿದೆ ಅದರ ವಿರುದ್ಧವಾಗಿ ಕಟ್ಟಿದ್ದು ಒಂದು ಪಕ್ಷ. ಸೊ ನಿನ್ನೆ ನಡೆದಂತಹ ಎಲೆಕ್ಷನ್, ಮುನ್ಸಿಪಲ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲೆಕ್ಷನ್ ಏನಿತ್ತು, ಅದರಲ್ಲಿ ನಾವು ನಮ್ಮ ಕಡೆಯಿಂದ ನಮ್ಮ ಅಭ್ಯರ್ಥಿ ಖಾಜಾ ಮೈನುದ್ದೀನನ್ನು ನಾವು ಕೆಳಗೆ ಇಳಿಸಿದ್ವಿ. ಅದರಲ್ಲಿ ನಮ್ಮ ದುರಾದೃಷ್ಟ ಏನಂದರೆ, ನಮ್ಮದೇ ಪಕ್ಷದ ಕ್ಯಾಂಡಿಡೇಟು ಫೈರೋಜ್ ಖಾನ್ ಅಂತ ವಾರ್ಡ್ ನಂಬರ್ 16 ಕೌನ್ಸಿಲರು ಈ ಪಕ್ಷವನ್ನು ದ್ರೋಹ ಮಾಡಿ ನಮ್ಮ ಹೈಕಮಾಂಡ್ಸ್ ಪಕ್ಷದ ಹೈಕಮಾಂಡ್ಸ್ ಯಾರಿದ್ದಾರೆ ಅವ್ರ ಡೈರೆಕ್ಷನ್ಗೆ ಡಿವಿಯೇಟ್ ಆಗಿ ನಮ್ಮ ಕಾರ್ಯಕರ್ತರ ಡಿಸಿಷನ್ ಏನಿದೆ ಅದನ್ನು ಬಿಟ್ಟು ತಮಗೋಸ್ಕರನೇ ಪ್ರಚಾರ ಮಾಡಿಕೊಂಡು, ತಮಗೋಸ್ಕರನೇ ದುಡ್ಡು ವಿತರಣೆ ಮಾಡಿಕೊಂಡು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಅದು ನಮ್ಮ ದುರಾದೃಷ್ಟ. ಅದು ನಾವು ಖಂಡಿಸ್ತೀವಿ ಮೊದಲನೇದಾಗಿ. ಸೆಕೆಂಡ್ ಏನಂದರೆ, ಈ ಪಕ್ಷ ಬಂದು ಯಾರು ರಾಜಕೀಯ ಲೀಡರ್ ಇದ್ದಾರಲ್ಲ ಅವ್ರ ಪಕ್ಷ ಅಲ್ಲ. ನಾನು ಹೇಳಿದ್ದೀನಿ ಆಲ್ರೆಡಿ, ಕಾರ್ಯಕರ್ತರ ಪಕ್ಷ ಇದೆ. ಈ ಪಕ್ಷದಲ್ಲಿ ಡಿಸಿಷನ್ಸ್ ಮೇಕರ್ ಯಾರಂದರೆ ಕಾರ್ಯಕರ್ತರು. ಅಟ್ ದ ಸೇಮ್ ಟೈಮ್ ಏನಂದರೆ, ಇದು ಏನು ನಡೀತು, ನಮ್ಮ ಖಾಜಾ ಮೈನುದ್ದೀನ್ ಅಂತ ಅವ್ರಿಗೆ ನಾವು ಡಿಸೈಡ್ ಮಾಡಿದ್ವಿ. ಆದರೆ ಯಾರು ನಮ್ಮ ಯಾರು ಕೌನ್ಸಿಲರ್ಸ್ ಇದ್ದಾರೆ
ಅವರು ಅವ್ರನ್ನ ಕೈ ಬಿಟ್ಟಿದ್ದಾರೆ. ಈ ಡಿಸಿಷನ್ನು ಏನು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸೊ ಅವರು ಹೋಗಿ ಬೇರೆ ಪಕ್ಷೇತರ ಕೌನ್ಸಿಲರ್ಸ್ ಹೆಂಗಿದ್ದಾರೆ, ದುಡ್ಡು ವಿತರಣೆ ಮಾಡೋದು, ಮತ್ತು ಕಾಂಗ್ರೆಸ್ JDS ಅಂತ ಒಂದು ಸಾಮಾನ್ಯ ಪಕ್ಷ ಅಂತ ಅಂದ್ಕೊಂಡು ಆ ಕಡೆ ಅವರು ಹೋಗಿದ್ದಾರೆ. ಅವ್ರು ಸಪೋರ್ಟ್ ತಗೊಂಡು ದುಡ್ಡು ವಿತರಣೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಮಾಡಿದ್ದಾರೆ. ಅದ್ರ ಮೊದಲ ಅದ್ರ ಪಕ್ಕದಲ್ಲಿ ಇನ್ನೊಂದೇನೆಂದರೆ ವಾರ್ಡಲ್ಲಿ ತುಂಬ ಸಮಸ್ಯೆಗಳಿದೆ. 16ನೇ ವಾರ್ಡಲ್ಲಿ ತುಂಬ ಸಮಸ್ಯೆಗಳು. ಅಲ್ಲಿ ಪಬ್ಲಿಕ್ಗೆ ರೀಚ್ ಆಗಲ್ಲ ಕರೆಕ್ಟಾಗಿ. ಅಲ್ಲಿ ಜನರ ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆ ಪರಿಹಾರ ಏನು ತೆಗೆಯೋದಾಗಿರಲಿ, ಅದರ ಬಗ್ಗೆ ಮಾತಾಡೋದಾಗಿರಲಿ ಏನೂ ಇರಲಿಲ್ಲ. ಯಾವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮತ್ತು ಏನೇನೋ ಕಾರ್ಯಗಳು ಮಾಡಿಕೊಂಡು ಅವರು ಮಾಡ್ಕೊಂಡು ಬರ್ತಾಯಿದ್ರು. ಸೊ ನಿನ್ನೆ ಇದು ಏನಿದೆ ಒಂದು ಕೆಟ್ಟ ಅಭಿಪ್ರಾಯ ಆಗಿರೋದು, ಒಂದು ಕೆಟ್ಟ ಥಿಂಕಿಂಗ್ ಏನಿದೆ ಅದು ಆಚೆ ಬಂದಿದೆ. ಸೊ ಅವರು ಈ ಪಕ್ಷಕ್ಕೆ ನಮ್ಮ ಹೈಕಮಾಂಡ್ ದ್ರೋಹ ಮಾಡಿ, ನಮ್ಮ ಕ್ಯಾಡರ್ಸ್ಗೆ ದ್ರೋಹ ಮಾಡಿ, ನಮ್ಮ ಯಾರ್ಯಾರು ಲೀಡರ್ಸ್ ಇದ್ದಾರೆ, ನಮ್ಮ ಯಾರ್ಯಾರು ಕ್ಯಾಡರ್ಸ್ ಇದ್ದಾರೆ, ಅವ್ರು ಏನನ್ನು ಹಗಲು ರಾತ್ರಿ ಅಂತ ವಾರ್ಡಲ್ಲಿ ಕೆಲಸ ಮಾಡಿ ಸಾಮಾಜಿಕ ಸೇವೆಯನ್ನು ಏನು ಕೊಟ್ಟಿದ್ದಾರೆ, ಅವ್ರೆಲ್ಲ ಸೇವೆಗೆ ಅವರೆಲ್ಲ ತ್ಯಾಗ ಬಲಿದಾನಕ್ಕೆ ಒಂದು ದ್ರೋಹ ಮಾಡಿ ಒಂದು ಸಪ್ರೇಟಾಗಿ ಒಂದು ತಮ್ಮ ಪರ್ಸ್ನಾಲಿಟಿಗೆ ಬಿಲ್ಡ್ ಮಾಡೋಕ್ಕೆ ಹೋಗಿದ್ದಾರೆ. ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಮ್ಮ ಅಪ್ರೋಚ್, ನಾವು ಹೈಕಮಾಂಡ್ಗೆ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು. ಮತ್ತು ಪಾರ್ಟಿಯಿಂದ ವಾರ್ಡ್ ನಂಬರ್ 16 ಮತ್ತು ವಾರ್ಡ್ ನಂಬರ್ 17 ಕೌನ್ಸಿಲರ್ ಫೈರೋಜ್ ಖಾನ್ ಮತ್ತು ಶಾಮೀರ್ ಪಾಷಾ ಇವರಿಬ್ಬರಿಗೂ ಪಾರ್ಟಿಯಿಂದ ವಜಾಗೊಳಿಸಬೇಕು. ಮತ್ತು ಅವ್ರಿಗೆ ಪ್ರೈಮರಿ ಮೆಂಬರ್ಶಿಪ್ ಏನಿದೆ ಅವ್ರಿಗೆ ಪ್ರೈಮರಿ ಮೆಂಬರ್ಶಿಪ್ ತೆಗಿಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. सेक्युलर पार्टी को बोलकर बहुत सारा जो है सपोर्ट किया, चाहे वो MP इलेक्शन हो, ML इलेक्शन हो या म्यूनसिपल